ಪ್ರಧಾನ್ ಬ್ರೈಡಲ್ ಸ್ಟುಡಿಯೋ ಮತ್ತು ಡಿಸೈನರ್ ಬೋಟಿಕ್ನ ಪೂಜೆಯನ್ನು ಮಾಡಿ ಎಲ್ಲ ಸ್ನೇಹಿತರು ಒಗ್ಗಟ್ಟಾಗಿ ಧರ್ಮವನ್ನು ನೀವು ಜಯಗೊಳಿಸಬೇಕು. ಎಲ್ಲಿ ವೆಡ್ಡಿಂಗ್ ಆಗಲಿ ಫೋಟೋಶೂಟ್ಗಾಗಲಿ ಒಂದೊಂದಕ್ಕೂ ಒಂದೊಂದು ನಾವು ಬೇರೆ ಕಡೆ ಎಲ್ಲೂ ಹೋಗೋ ಅವಶ್ಯಕತೆ ಇರಲ್ಲ. ಎಲ್ಲರೂ ಒಂದು ಬೆಂಬಲ, ನಮ್ಮೆಲ್ಲ ಸ್ನೇಹಿತರಗಳೆಲ್ಲ ಬೆಂಬಲ ಅವ್ರಿಗಿದ್ದು ಒಳ್ಳೆಯದಾಗಲೆಂದು ಕೋರುತ್ತೇನೆ. ನಮ್ಮ ಸ್ಟುಡಿಯೋದಲ್ಲಿ 1000 ರೂಪಾಯಿಂದನೂ ನಾನು ಚಾರ್ಜಸ್ ಮಾಡ್ತೇನೆ, ಅಂದರೆ ರೆಂಟಲ್ ಚಾರ್ಜಸ್. ಇದು ಹತ್ತುವಿಲೆಗೆ ಅವಶ್ಯಕತೆ ಐತೆ. ಇದುವರೆಗೂ ಹತ್ತುವಿಲೆಗೆ ಈ ಥರ ಯಾವುದೂ ಇಲ್ಲ. ಇದೇ ಪ್ರಥಮ ಬಾರಿಗೆ. ಒಳ್ಳೇದಾಗಲಿ, ಭಗವಂತ ಒಳ್ಳೇದು ಮಾಡಲಿ. ಹೆಣ್ಣು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಉಡುಪುಗಳು, ಆಯುಷ್ಯ ಆರೋಗ್ಯ ಎಲ್ಲನೂ ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸುತ್ತೇನೆ. ಕಾಸ್ಟ್ಯೂಮ್ ಇರ್ತದೆ, ಮತ್ತು ಎಲ್ಲ ಥರದ ಸ್ಟಿಚಿಂಗ್ ಇರ್ತದೆ, ಟೈಲರಿಂಗ್ ಇರ್ತದೆ. ಅದಾಗಲಿ ಆಲ್ ದ ಬೆಸ್ಟ್ ಬ್ರದರ್. ನಾವು ರೆಂಟ್ ಪರ್ಪಸ್ಗೆ ಆ್ಯಂಡ್ ಓನ್ ಪರ್ಪಸ್ಗೆ ಎರಡಕ್ಕೂ ಡ್ರೆಸ್ಸಸ್ನ ಸೇಲ್ ಮಾಡ್ತಾ ಇದ್ದೀವಿ. ಇನ್ನು ಹೊಸೂರು ಬೆಂಗಳೂರು ಮೈನ್ ರೋಡಲ್ಲಿ ಇರೋದು ನಮ್ಮ ಅತ್ತಿಬೆಲೆ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಇದನ್ನ ನಮ್ಮ ಧನುಷ್ ಅವರು ಪ್ರಾರಂಭ ಮಾಡಿದ್ದಾರೆ. ವಿಸಿಟ್ ಮಾಡಿ, ಅದನ್ನು ಬಾಡಿಗೆಗೆ ತೊಗೊಂಡು ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ನಮಸ್ಕಾರ. ಬೆಂಗಳೂರು ಆನೇಕಲ್ ತಾಲೂಕಿನ ಮಹಿಳೆಯರಿಗೆ ಸಿಹಿ ಸುದ್ದಿ. ಆನೇಕಲ್, ಚಂದಾಪುರ, ಹತ್ತಿಬೆಲೆ, ಸರ್ಜಾಪುರ, ಹೊಸೂರು ಮುಂತಾದ ಪ್ರದೇಶಗಳಲ್ಲಿ ನೆಲೆಸಿರುವಂತಹ ಮಹಿಳೆಯರಿಗೆ ಇದೊಂದು ಸಿಹಿ ಸುದ್ದಿ. ಈಗ ಹತ್ತಿಬೆಲೆಯಲ್ಲಿ ಪ್ರಧಾನ್ ಬ್ರೈಡಲ್ ಸ್ಟುಡಿಯೋ ಮತ್ತು ಡಿಸೈನರ್ ಬೌಟಿಕ್ ಆರಂಭಗೊಂಡಿದೆ. ಇಲ್ಲಿ ನಿಮಗೆ ಬೇಕಾಗಿರುವಂತಹ ಎಲ್ಲ ರೀತಿಯಾದಂತಹ ಸೌಂದರ್ಯ ವರ್ಧಕಗಳು, ಹಾಗೆ ನಿಮಗೆ ಬೇಕಾಗಿರುವಂತಹ ಎಲ್ಲ ರೀತಿಯಾದಂತಹ ಉಡುಪುಗಳು ಬಾಡಿಗೆಗೂ ಕೂಡ ದೊರೆಯುತ್ತೆ. ಮತ್ತು ನೀವು ಅತಿ ಹೆಚ್ಚು ಸೌಂದರ್ಯವಾಗಿ ಕಾಣಲು ಈ ಒಂದು ಬೌಟಿಕ್ ಅತಿ ಹೆಚ್ಚು ಸಹಕಾರಿಯಾಗಿರುತ್ತೆ. ಆರಂಭೋತ್ಸವದ ಅಂಗವಾಗಿ ವಿಶೇಷವಾದಂತಹ ರಿಯಾಯಿತಿಯು ಕೂಡ ಇದೆ. ಈ ಒಂದು ಬೌಟಿಕ್ ಎಲ್ಲಿದೆ ಅಂತೀರಾ? ಇದು ಅತ್ತಿಬೆಲೆಯಲ್ಲಿ ಈಗಷ್ಟೇ ಆರಂಭಗೊಂಡಿದೆ. ಪ್ರಧಾನ್ ಬ್ರೈಡಲ್ ಸ್ಟುಡಿಯೋ ಮತ್ತು ಡಿಸೈನರ್ ಬೌಟಿಕ್ಗೆ ಹಿಂದೆ ಭೇಟಿ ನೀಡಿ ಹೆಚ್ಚಿನ ವಿವರಗಳನ್ನ ಪಡೆದುಕೊಳ್ಳಲು ಈ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ಮಹಾಕಾಲಿ ಪ್ರಚೋದಯಾತ್. ಓಂ ಪವಿತ್ರೋಂಗೋದ್ಭವಾಯ ಮಹಾಪ್ರಭುದೇ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ಮೇ ರುದ್ರಶ್ಚ ಮೇ ಕಾಲಶ್ಚ ಮೇ ಕಾಲದೇವಶ್ಚ ಮೇ ಮಹಾದೇವಶ್ಚ ಮೇ ಶ್ರೀಮನ್ಮಹಾದೇವ ದೇವಾಯ ತೇ ನಮೋ ನಮಃ. ಹರಿ ನೋಡಿ ಓಂ ದೇವದೇವಾಯ ತೇ ನಮೋ ನಮಃ. ಇಂದ್ರಶ್ಚ ಅಗ್ನಿಶ್ಚ ರಾಷ್ಟ್ರಂ ಧಾರಯತ್. ಈ ಕಡೆ ಕೊಚ್ಚು ಮನಸ್ಸಿನಲ್ಲಿ ಅಂಗಡಿ ತುಂಬಾ ಚೆನ್ನಾಗಾಗಬೇಕು, ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ತೀನಿ ಅಂತ ಹೇಳ್ಬೇಕು. ಮಹಾದೇವ ದೇವಾಯ ಶ್ರೀಮನ್ ಮಹಾಪ್ರಭು ನಿರಂಜನ ಪ್ರಣಮಸ್ಕರೋಮದೆ ಕಾತ್ಯಾಯನಾಯ ವಿದ್ಯೆ ರತ್ನಸಿಂಹಾಸನಂ ಸಮರ್ಪಯಾಮಿ. ಕುಲದೇವತೆ ಶ್ರೀಮದ್ ಮಹಾಕಾಲಿ ದೇವತಾಭ್ಯೋ ಆವಾಹಯಾಮಿ. ರತ್ನಸಿಂಹಾಶೋಭಿತ ದೇವಕೂಟಾವಸುದೇಶಾವಶುದೇಶಾನಂದಜನಪರಿಪಾಲಿತ ತಸ್ಮೈ ಶ್ರೀ ಗುರುವೇ ನಮಃ. ಗುರುದೇವತಾ ಬೃಹಸ್ಪತಿ ದೇವತಾಭ್ಯೋ ಆವಾಹಯಾಮಿ. ರತ್ನಸಿಂಹಾಸನಂ ಸಮರ್ಪಯಾಮಿ. ಓಂಕಾರ ರೂಪಾಯ ಜೀಂಕಾರ ರೂಪಾಯ ಇಷ್ಟದೇವತ ಗ್ರಾಮದೇವತ ವಡ್ಡಾಲಮ್ಮ ದೇವತಾ ಸಹಿತ ರೂಪಂ ದರ್ಶಯಾಮಿ. ಓಂ ಆಚಮನೀಯಂ ಸಮರ್ಪಯಾಮಿ. ಜಗನ್ಮಾತ ಜಗಜ್ಜನ ಲೋಕಪಾವನೆ ಸರ್ವಮಂಗಲ ಕಾತ್ಯಾಯಿನೇ ರಾಜರಾಜೇಶ್ವರೇ ಭುವನೇಶ್ವರೇ ತಾಂಡವೇ ತ್ರಿಶೂಲ ಕೃತರ ಪಾಹಿ ಮಾಂ ಪರಬ್ರಹ್ಮಸ್ವರೂಪಿಣಿಶ್ಚಾಧಾರಿಣಿ ಯೋಗಸ್ವರೂಪಿಣಿ ಯೋಗಮಾತ್ರೇ ಯೋಗಸ್ತ್ರಜ್ಞಾನ ವಾಸಜ್ಞಾನವಾಹಿನಿ ಜ್ಞಾನಾಂಬಿಕೆ ಜ್ಞಾನಮುಖೇ ಜ್ಞಾನ ಪ್ರವರ್ಧಮಾನಿಯಾಂ ಪ್ರದೀಪ ಸರ್ವಲೋಕಪ್ರಿಯೆ ವಲ್ಲಕಿ ವಾದನ ಪ್ರಕ್ರಿಯಾ ಲೋಲತಾಮೀಧರಾಬದ್ಧ ತಾಟಕ ಭೂಷಾ ವಿಶೇಷನ್ವಿತೆ ಸಿದ್ಧ ಸನ್ಮಾನ್ವಿತೆ ದೇವದೇವೇಶ ದೈತ್ಯೇಶ ಯಕ್ಷೇಶ ಭೂತೇಶ ಪೂರ್ಣೇಶ ವಾಗೇಶ ವಾಯುವರ್ಗರ್ಯತಂದನ್ನೇ ಬ್ರಹ್ಮನಾದಸ್ತೀವರ ಬ್ರಹ್ಮಸ್ವರೋವರೆ ಶ್ರೀಮನ್ಮಹಾದೇವತಾಭ್ಯೋ ನಮೋ ನಮಃ.
विश्वमोहिनी विश्ववन्दिते श्रीमन्महादेवदेवताभ्यो नमो नमः इष्टालनन्ति ज्ञानप्रवर्तमानि मां शरीरे सुरासुस्महाकालिपाहिमामस्वरोपदेः ॐ कमलाक्षारसारं लक्ष्मीगृहीतान्द्रि पद्मद्वये अद्वै ನಿಮ್ಮೆಲ್ಲರ ಮನಸ್ಸಿನಲ್ಲೂ ಅವ್ನು ಒಳ್ಳೇದಾಗ್ಲಿ ಅಂತ ಹೇಳಿ ಅರಸ್ರೆ. ಪ್ರಧಾನ್ ಬ್ರೈಡಲ್ ಸ್ಟುಡಿಯೋ ಮತ್ತು ಡಿಸೈನರ್ ಪೋಟಿಕ್ ಈ ಒಂದು ಸಂಸ್ಥೆಯನ್ನು ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಬಂದೆ. ಪುರುಷ ಪ್ರಧಾನವಾಗಿರ್ತಕ್ಕಂತಹ ಸೌಂದರ್ಯ, ಸ್ತ್ರೀ ಪ್ರಧಾನವಾಗಿರ್ತಕ್ಕಂಥ ಸೌಂದರ್ಯ, ಎರಡು ಸೌಂದರ್ಯಗಳೇ. ಈ ಎರಡಕ್ಕೂ ಅಧಿಪತಿಗಳು ಲಲಿತೆ. ಇಲ್ಲೊಂದು ನಾನು ಓಂಕಾರ ಬರೆದೆ. ಯಾಕೆ ಬರೆದೆ ಅಂದರೆ ಆ ಓಂಕಾರ ಇದಕ್ಕೆಲ್ಲ ಪ್ರಣವಾಕ್ಷರ. ಅಲ್ಲಿ ಏನು ಬರಬೇಕು ಮುಂದಕ್ಕೆ ಅಂತಂದರೆ ಲಲಿತ ಮಹಾದೇವಿಯ ಒಂದು ಫೋಟೋ ಬರಬೇಕು. ಅದು ಅವರಿಬ್ರಿಗೂ ಹೇಳ್ತಾ ಇದ್ದೀನಿ. ಲಲಿತ ತ್ರಿಪುರ ಸುಂದರಿಯ ಒಂದು ಚಿತ್ರ. ಯಾಕೆ ಅಂತಂದರೆ ಅವಳ ಸೌಂದರ್ಯವೇ ಈ ಸೌಂದರ್ಯಕ್ಕೆಲ್ಲ ಕಾರಣ. ಇಂಥ ಮಹತ್ತರವಾಗಿರ್ತಕ್ಕಂತಹ ಕಾರ್ಯ ಮಾಡ್ತಾ ಇದ್ದಾರೆ ಎಲ್ಲರೂ, ಎಲ್ಲ ಸ್ನೇಹಿತರು ಒಗ್ಗಟ್ಟಾಗಿ ಧರ್ಮವನ್ನು ನೀವು ಜಯಗೊಳಿಸ್ಬೇಕು ಅಂತ ಹೇಳ್ತಾ, ನಿಮ್ಮ ಯಾವುದೇ ಕಾರ್ಯಕ್ರಮಗಳಿದ್ರೂ ನಾನು ಬರ್ತೀನಿ, ಖಂಡಿತವಾಗ್ಲೂ ಮಾಡೋಣ. ಎಲ್ಲ ಒಗ್ಗಟ್ಟಾಗಿ ನೀವೆಲ್ಲ ಸೇರಿ ಮಾಡ್ತಕ್ಕಂಥ ಕೆಲಸ. ಈಗ ಅವರಿಬ್ಬರು ಪೋಟಕ್ ಮಾಡಿದ್ದಾರೆ, ಇಬ್ಬರು ಇದು ಯಾವುದೋ ಬ್ರೈಡಲ್ ಸ್ಟುಡಿಯೋ ಮಾಡಿದ್ದಾರೆ ಅಂತ ತಿಳ್ಕೊಬೇಡಿ. ನೀವು ಇಷ್ಟೂ ಜನ ಸೇರಿ ಇದನ್ನು ಮಾಡಿದ್ದೀನಿ ಅಂತ ತಿಳ್ಕೊಂಬಿಡಿ. ಅವಂದಲ್ವ ಅನ್ಕೋಬೇಡಿ. ಧನು ಆಫೀಸ್ ಮಾಡಿ, ಧನುದಲ್ಲ ಆಫೀಸು, ನಿಮ್ದೆಲ್ಲರದು. ನೀವು ಬಂದಿರೋರ್ದು ಬರದೇ ಇರೋರ್ದು ಎಲ್ಲರದು ಆಫೀಸ್ ಇದು. ಮಳಿಗೆ ಒಂದು ಓಪನ್ ಮಾಡಿದ್ದೀನಿ. ಸೊ ಇದರ ಏನಂದರೆ ಪ್ರಧಾನ್ ಬ್ರೈಡಲ್ ಸ್ಟುಡಿಯೋ ಆ್ಯಂಡ್ ಡಿಸೈನರ್ ಬೊಟಿಕ್ ಅಂತ. ಸೊ ಇಲ್ಲಿ ಮೇಯ್ನ್ ನಾವು ಏನು ಕಾನ್ಸೆಪ್ಟ್ ಆಗಿ ನಾನು ಓಪನ್ ಮಾಡಿರೋದಂದರೆ, ಇಲ್ಲಿ ನನ್ನ ಟೋಟಲ್ ಎಲ್ಲಿ ವೆಡ್ಡಿಂಗ್ ಆಗಲಿ ಫೋಟೋಶೂಟ್ಗಾಗಲಿ ಒಂದೊಂದಕ್ಕೂ ಒಂದೊಂದು ನಾವು ಬೇರೆ ಕಡೆ ಎಲ್ಲೂ ಹೋಗೋ ಅವಶ್ಯಕತೆ ಇರಲ್ಲ. ಸೊ ಇವಾಗ ಆಲ್ಮೋಸ್ಟ್ ನಾವು ಈ ಒಂದು ಕಾನ್ಸೆಪ್ಟ್ ಅಂದರೆ ರೆಂಟಲ್ ಕಾನ್ಸೆಪ್ಟ್ ಇದೆ. ಸೊ ರೆಂಟಲ್ ಇವಾಗ ದೊಡ್ಡ ದೊಡ್ಡ ಲೆಹೆಂಗಾಸ್ ಆಗಲಿ, ದೊಡ್ಡ ದೊಡ್ಡ ಗೌನ್ಸ್ ಆಗಲಿ, ಕೆಲವೊಂದು ಬಟ್ಟೆ ಆಗಲಿ ಏನಿದೆ ಅಂದರೆ ಅದು ನಾವು ಕಾಸ್ಟ್ಲಿ ಒಂದು ರಿಸೆಪ್ಷನ್ಗಾಗಲಿ ಒಂದು ಫಂಕ್ಷನ್ಗೆ ನಾವು ಆ ಬಟ್ಟೆ ಯೂಸ್ ಮಾಡಬೇಕಂದ್ರೆ ಕಾಸ್ಟ್ಲಿ ಡ್ರೆಸ್ನ ನಾವು ತಗೊಂಡು ಯೂಸ್ ಮಾಡಿ ಅದನ್ನು ಮತ್ತೆ ಒಂದು ಹತ್ರ ಇಟ್ಬಿಡ್ತೀವಿ. ಸೊ ಒಂದು ಹತ್ರ ಇಟ್ಟರೆ ಅದು ಮತ್ತೆ ನಾವು ಅದನ್ನ ಯೂಸ್ ಮಾಡೋಕ್ಕಾಗಲ್ಲ. ಯೂಸ್ ಮಾಡೋಕ್ಕೆ ಟೈಮ್ ಹೋದಾಗ ಅದು ಸ್ವಲ್ಪ ಏನೋ ಡ್ಯಾಮೇಜ್ ಆಗಿರೋದಾಗಲಿ, ಸ್ವಲ್ಪ ಫೋಲ್ಡಿಂಗ್ ಆಗಲಿ, ಅದೆಲ್ಲ ಸ್ವಲ್ಪ ಇದಾಗೋಗಿರುತ್ತೆ. ಸೊ ಅದರಿಂದ ಈ ನಾನು ಮಾಡಿರೋ ಕಾನ್ಸೆಪ್ಟ್ ಏನಂದರೆ, ಕೆಲವೊಬ್ಬರಿಗೆ ಅದು ಯೂಸ್ ಆಗೋವಂಥದ್ದು ಏನಂದರೆ, ಆ ಫಂಕ್ಷನಿಗೆ ಬರೀ ಒಂದು ಫಂಕ್ಷನಿಗೆ ನಾನು 50,000 60,000 ಕೊಟ್ಟು ತೊಗೊಳೋಕೆ ಬದಲು ನಮ್ಮ ಸ್ಟುಡಿಯೋದಲ್ಲಿ 1,000 ರೂಪಾಯಿಂದನೂ ನಾನು ಚಾರ್ಜಸ್ ಮಾಡ್ತೀನಿ, ಅಂದರೆ ರೆಂಟಲ್ ಚಾರ್ಜಸ್. ಸೊ ಒಂದು ದಿನಕ್ಕೆ ಒಂದು ಡ್ರೆಸ್ಸು 1,000 ರೂಪಾಯಿಂದನೂ ಸ್ಟಾರ್ಟ್ ಇದೆ ನಮ್ಮಲ್ಲಿ. ಸೊ ನಮ್ಮಲ್ಲಿ 1,000 ರೂಪಾಯಿಂದ ಆ ಡ್ರೆಸ್ ರಿಲೇಟೆಡು, ಆ ಡ್ರೆಸ್ ಕಾಸ್ಟ್ಯೂಮ್ ಯಾವ ರೇಂಜ್ ಇದೆ, ಯಾವ ಥರ ಡಿಸೈನ್ ಇದೆ, ಆ ಡಿಸೈನ್ ಮೇಲೆ ಕಾಸ್ಟು ವೇರಿಯನ್ಸ್ ಇದೆ. ನಮ್ಮಲ್ಲಿ ಬೋತ್ ಜೆಂಟ್ಸ್ ಆ್ಯಂಡ್ ಲೇಡೀಸ್ ಇಬ್ಬರಿಗೂ ಇದೆ. ಇದಲ್ದಿರ ನಮ್ಮಲ್ಲಿ ಸ್ಯಾರಿನೂ ಇದೆ, ಸ್ಯಾರಿ ಬ್ಲೌಸ್ ಸ್ಟಿಚಿಂಗ್ಸ್ ಇದೆ. ಸೊ ಎಲ್ಲ ಥರ ಸ್ಟಿಚಿಂಗ್ಸು, ಬ್ಲೌಸ್ ಯಾವುದೇ ಡಿಸೈನ್ ನೀವು ಕೊಟ್ಟರು ನಾವು ಅದನ್ನ ಸ್ಟಿಚ್ ಮಾಡಿಕೊಡೋಕ್ಕೆ ನಮ್ಮಲ್ಲಿ ಒಳ್ಳೆ ಟೈಲರ್ಸ್ ಇದ್ದಾರೆ, ಒಳ್ಳೆ ಕಟಿಂಗ್ ಮಾಸ್ಟರ್ ಇದ್ದಾರೆ. ಸೊ ನಿಮ್ಗೆ ಯಾವುದೇ ರೀತಿಯಾದ ಬ್ಲೌಸ್ ಏನೇ ಸ್ಯಾರಿ ವರ್ಕ್ಸ್ ಆಗಲಿ, ಏನೇ ವರ್ಕ್ ಆಗಿರಲಿ, ಜಿಗ್ಜಾಕ್ ವರ್ಕ್ ಇದೆ,
ಆಮೇಲೆ ಹ್ಯಾಂಡ್ ವರ್ಕ್ ಇದೆ, ಎಲ್ಲ ರೀತಿಯಾದ ಸ್ಯಾರಿ ವರ್ಕು, ಬ್ಲೌಸ್ ವರ್ಕು, ಆಮೇಲೆ ಜೆಂಟ್ಸ್ದು ಇದೆ ನಮ್ಮಲ್ಲಿ. ಜೆಂಟ್ಸ್ದು ಏನು ನಿಮ್ಮ ಕಾಸ್ಟ್ಯೂಮ್ಗೆ ಯಾವ ರೀತಿ ಇದೇನು ಕ್ಲಾತ್ ಬೇಕು ಅದೇ ಕ್ಲಾತು ನೀವು ತಂದರೂ ಅದೇ ನಿಮ್ಮ ಫಿಟ್ಟಿಂಗ್ ಮಾಡಿ ನಾವು ಹೊಲ್ಕೊಡ್ತೀವಿ. ಇಲ್ಲ ವಿತ್ ನಮ್ಮ ಹತ್ರನೇ ಕ್ಲಾತ್ ಇದ್ದು ನಮ್ಮ ಕ್ಲಾತ್ ತೊಗೊಂಡು ನಮ್ಮ ಹತ್ರನೇ ಬಂದು ಸ್ಟಿಚಿಂಗ್ ಮಾಡ್ಬೋದು. ಅದನ್ನು ಸೇಮ್ ಫಿಟ್ಟಿಂಗ್ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಫಿಟ್ಟಿಂಗ್ ಮಾಡಿಕೊಡೋ ಇದು ಜವಾಬ್ದಾರಿ ನಮ್ಮದು. ಸೊ ಈ ನಮ್ಮ ಶಾಪ್ ಬಂದುಬಿಟ್ಟು ನಮ್ಮ ಅತ್ತಿಬೆಲೆನಲ್ಲಿ ನಮ್ಮ ಇದು ವೆಂಕಟೇಶ್ವರ ಗಾರ್ಮೆಂಟ್ಸ್ ಪಕ್ಕದ ಮಾವಳ್ಳಿ ಬಿರಿಯಾನಿ ಪಕ್ಕದ ಬಿಲ್ಡಿಂಗಲ್ಲಿ ನಾನು ಓಪನ್ ಮಾಡಿರೋದು. ಈ ಶಾಪ್ಗೆ ದಯವಿಟ್ಟು ಎಲ್ಲರೂ ಭೇಟಿ ಮಾಡಿ ನನ್ನ ಸ್ವಲ್ಪ ಈ ಒಂದು ಜರ್ನಿಗೆ ಒಂದು ಯಶಸ್ಸು ಕೊಡಬೇಕಂತ ಕೇಳ್ಕೊತಾ ಇದ್ದೀನಿ. ನಮ್ಮಲ್ಲಿ ಈ ಮೆಟರ್ನಿಟಿ ಫೋಟೋಶೂಟು ಇವಾಗ ದೊಡ್ಡವ್ರದ್ದು ಎಲ್ಲರದ್ದು ಇದೆ. ಸೊ ನೆಕ್ಸ್ಟು ನಿಮ್ಮ ಒಂದು ಪ್ರೋತ್ಸಾಹದ ಮೇಲೆ ನಾನು ನೆಕ್ಸ್ಟ್ ಇದು ಏನೋ ಮಕ್ಕಳದಾಗಲಿ, ಈ ದೊಡ್ಡವ್ರ ಫಂಕ್ಷನು, ಮಕ್ಕಳಿಗೆ ಒಂದು ಫಂಕ್ಷನ್ ಆಗಲಿ, ಬರ್ತ್ಡೇ ಸೆಲೆಬ್ರೇಷನ್ಸ್ ಆಗಲಿ, ಅವ್ರದ್ದು ಏನೇ ಸೆಲೆಬ್ರೇಷನ್, ಮಕ್ಕಳದು ಒಂದು ಫ್ಯಾನ್ಸಿ ಡ್ರೆಸ್ಸಸ್ ಆಗಲಿ, ಆ ಒಂದು ಡ್ರೆಸ್ಸಸ್ ಆಗಲಿ, ಆ ಒಂದು ಬ್ಯೂಟಿ ಮಕ್ಕಳಿಗಾಗಿ ಏನೇನು ಡ್ರೆಸ್ಸಸ್ ಹಾಕ್ಬೋದು, ಏನೇನು ಡ್ರೆಸ್ಸಸ್ ಬರುತ್ತೆ, ಎಲ್ಲ ರೀತಿಯಾದ ಮಕ್ಕಳದು ಸಹ ನಾನು ಮಾಡ್ತೀವಿ. ನಮ್ಮ ಅಂಗಡಿನಲ್ಲಿ ಸಿಗುತ್ತೆ. ಸೊ ದಯವಿಟ್ಟು ವಿಸಿಟ್ ಮಾಡಿ. ಅದರಲ್ಲಿ ನೀವು ಇವಾಗ ಫೋಟೋಶೂಟ್ ಸಣ್ಣ ಮಕ್ಕಳು ಅಂದರೆ ಹುಟ್ಟಿರೋ ಮಕ್ಕಳಿಗೆ 1 ಇಯರಿಂದ ಒನ್ ಮಂತಿಂದ 1 ವರ್ಷದವರೆಗೂ ನೀವು ಫೋಟೋಶೂಟ್ ಕೆಲವೊಬ್ರು ಮಾಡಿಸ್ತಾರೆ. ಸೊ ನಾವು ಅತ್ತಿಬೆಲೆಯಲ್ಲಿ ಪ್ರಧಾನ್ ಬ್ರೈಡಲ್ ಬೊಟಿಕ್ ಆ್ಯಂಡ್ ಡಿಸೈನರ್ ಸ್ಟುಡಿಯೋ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇಲ್ಲಿ ನಮ್ಮ ಶಾಪಲ್ಲಿ ನೀವು ಏನೇನು ನೋಡ್ಬೋದು ಅಂತಂದರೆ, ನಾವು ರೆಂಟ್ ಪರ್ಪಸ್ಗೆ ಆ್ಯಂಡ್ ಓನ್ ಪರ್ಪಸ್ಗೆ ಎರಡಕ್ಕೂ ಡ್ರೆಸ್ಸಸ್ನ ಸೇಲ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಹತ್ರ ನೀವು ಆಲ್ ಟೈಪ್ಸ್ ಆಫ್ ಕಲೆಕ್ಷನ್ ನೋಡ್ಬೋದು. ಸ್ಯಾರೀಸ್ ಇದೆ, ಸ್ಯಾರೀಸ್ ಸ್ಟಾರ್ಟಿಂಗ್ ಫ್ರಮ್ 500 ಇದೆ. ಆ್ಯಂಡ್ ನಾವು ಬ್ಲೌಸ್ ಸ್ಟಿಚಿಂಗ್ ಕೂಡ ಮಾಡ್ಕೊಡ್ತೀವಿ. ಸೊ ತುಂಬ ಅಂದರೆ ತುಂಬ ರೀಸನಬಲ್ ಪ್ರೈಸಸಲ್ಲಿರುತ್ತೆ. ನೀವು ಬರ್ಬೋದು, ಒಂದ್ಸತಿ ಶಾಪ್ನ ವಿಸಿಟ್ ಮಾಡಿ ನೋಡಿ. ಆಲ್ ಟೈಪ್ಸ್ ಆಫ್ ಡ್ರೆಸ್ಸಸ್ ಇದೆ. ರೆಂಟಲ್ ಬೇಕಾದರೂ ತೊಗೊಳ್ಳಿ ಆ್ಯಂಡ್ ಓನ್ ಪರ್ಪಸ್ಗೆ ಬೇಕಾದ್ರೂ ಎಲ್ಲ ಹ್ಯಾಂಡ್ ವರ್ಕ್ ಆ್ಯಂಡ್ ಎಲ್ಲ ಒಂದೊಂದು ಡಿಸೈನ್ಸು ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿದೆ. ತುಂಬ ಅಟ್ರಾಕ್ಟಿವ್ ಕಲರ್ಸ್ ಆ್ಯಂಡ್ ಪ್ಯಾಟ್ರನ್ಸಲ್ಲಿದೆ. ಸೊ ದಯವಿಟ್ಟು ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ನಮಗೆ ತುಂಬ ಥ್ಯಾಂಕ್ಸ್. ಶ್ರೀ ಕಾಳಿಸ್ವಾಮಿಗಳು ಅತ್ತಿಬೆಲೆ ಗ್ರಾಮಕ್ಕೆ ಬಂದು ಪ್ರಧಾನ್ ಬ್ರೈಡಲ್ ಸ್ಟುಡಿಯೋ ಮತ್ತು ಡಿಸೈನರ್ ಬೊಟಿಕ್ನ ಒಂದು ಪೂಜೆಯನ್ನು ಮಾಡಿ ಅದಕ್ಕೆ ಪ್ರಾರಂಭ ಏನೋ ಒಂದು ಆ ಡಿಸೈನರ್ ಸ್ಟುಡಿಯೋವನ್ನು ಧನುಷ್ ಅವರ ಒಡೆತನದ ಒಂದು ಸ್ಟುಡಿಯೋ, ಅದನ್ನು ಪ್ರಾರಂಭ ಮಾಡಿ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಈಗಾಗಲೇ ಸ್ವಾಮಿಗಳು ಹೇಳಿದಾಗೆ ಧನುಷ್ದೆಲ್ಲ ಇದು ಈ ಸ್ಟುಡಿಯೋ ಮತ್ತು ಈ ಕಾರ್ಯಕ್ರಮ ಅವರೆಲ್ಲ ಸ್ನೇಹಿತರದ್ದು ಅಂತ ಹೇಳ್ತಾ ನಾವೆಲ್ಲ ಜೊತೆಯಲ್ಲಿ ಅವ್ರಿಗೆ ಇನ್ನೊಂದಷ್ಟು ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಇಂಥ ಕಚೇರಿಗಳು ಮತ್ತು ಒಂದು ಸ್ಟುಡಿಯೋಗಳನ್ನು ಪ್ರಾರಂಭ ಮಾಡಲಿ ಅಂತ ಹೇಳ್ತಾ ಇಲ್ಲಿ ಎಲ್ರಿಗೂ ಮೆಚ್ಚುಗೆ ಆಗಲಿ, ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಲಿ, ಎಲ್ಲರೂ ಒಂದು ಬೆಂಬಲ, ನಮ್ಮೆಲ್ಲ ಸ್ನೇಹಿತರಗಳೆಲ್ಲ ಬೆಂಬಲ ಅವ್ರಿಗಿದ್ದು ಅವ್ರ ಕುಟುಂಬ ಚೆನ್ನಾಗಿ ಆಗಲಿ ಅಂತ ಹೇಳ್ತಾ ಧನುಷ್ ಅವರಿಗೆ ಒಳ್ಳೆಯದಾಗಲಿ ಎಂದು ಕೋರುತ್ತೇನೆ. ಮತ್ತು ಅವರ ಸಂಗಡಿಗರಾದ ಫ್ರೆಂಡ್ಸ್ ಟೋಟಲಿ ಎಲ್ಲರೂ ಶುಭವನ್ನು ಕೋರುತ್ತೇವೆ ಎಂದು ಬಯಸುತ್ತೇವೆ. ನ್ಯಾಷನಲ್ ಹೈವೇ ಅಂದರೆ ನಮ್ಮ ಕೋಡಹಳ್ಳಿ ಪಾಪಣ್ಣವರ ಜಮೀನಿನಲ್ಲಿ ಇವತ್ತು ಮಳೆಗೆ ಒಂದು ನಮ್ಮ ಸ್ನೇಹಿತರು ಆದಂಥ ಧನುಷ್ ರೆಡ್ಡಿಯವರು ಒಂದು ಮಳಿಗೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಉಡುಪುಗಳು ಮತ್ತು ಅವ್ರು ಬೇಕಾಗಿರ್ತಕ್ಕಂಥ ಎಲ್ಲ ಅವರ ಒಂದು ಉಡುಪುಗಳಿಗೆ ಸಂಬಂಧಪಟ್ಟಂಥ ವಸ್ತುಗಳು ಇಲ್ಲಿ ಮಳಿಗೆ ಉದ್ಘಾಟನೆ ಆಗಿದೆ. ಬಹುಶಃ ತುಂಬ ಒಳ್ಳೆಯ ಹುಡುಗ, ಅದರಲ್ಲೂ ಒಂದು ಬಿಸ್ನೆಸ್ ಬಗ್ಗೆ ಒಂದು ಆಕರ್ಷಣೆ ಇರ್ತಕ್ಕಂಥ ಒಂದು ಫ್ಯಾಮಿಲಿ. ಇವರಿಗೆ ಆ ದೇವರು ಎಲ್ಲ ರೀತಿಯಲ್ಲೂ ಕೂಡ ಪ್ರಧಾನ್ ಬ್ರೈಡಲ್ ಸ್ಟುಡಿಯೋ ಡಿಸೈನರ್ ಬೊಟಿಕನ್ನು ನೂತನವಾಗಿ ಪ್ರಾರಂಭಿಸಿದ್ದಾರೆ. ಅವರಿಗೆ ನಮ್ಮ ಅತ್ತಿಬೆಲೆ ಪಡಲಮ್ಮ ದೇವಿಯಿಂದ ಅವರಿಗೆ ಆಯುಷ್ಯ ಆರೋಗ್ಯ ಎಲ್ಲನೂ ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸುತ್ತೇನೆ. ಅವರು ಪ್ರಾರಂಭಿಸಿರುವ ಇವತ್ತು ಈ ಒಂದು ಮಳಿಗೆಯಲ್ಲಿ ಮೆಟೀರಿಯಲ್ ಫೋಟೋಸು ಶೂಟ್ಸು, ಪ್ರೀ ವೆಡ್ಡಿಂಗ್ ಶೂಟ್ಸು, ಆಮೇಲೆ ಬೇಬಿ ಶವರ್ ಫೋಟೋಸು, ನಂತರ ಫ್ಯಾಮಿಲಿ ಫೋಟೋಸು, ಎಲ್ಲ ಒಕೇಶನ್ಸ್ಗೆ ಆಗುವಂಥ ಎಲ್ಲ ಮೆಟೀರಿಯಲ್ಸು ಇವರ ಮಳಿಗೆಯಲ್ಲಿ ದೊರೆಯುತ್ತದೆ. ಎಲ್ಲ ನಮ್ಮ ಅತ್ತಿಬೆಲೆಯಲ್ಲಿ ಪ್ರಪ್ರಥಮ ಬಾರಿಗೆ ನೂತನವಾಗಿ ರೆಂಟಲ್ಗೆ ಹಾಗೂ ಬೈಯಿಂಗ್ಗೆ ಎರಡಕ್ಕೂ ಕಸ್ಟಮರ್ ಸ್ಟಿಚಿಂಗ್ಗೆ ಎಲ್ಲದಕ್ಕೂ ನೂತನವಾಗಿ ಪ್ರಾರಂಭವಾದಂಥ ಇದು ಪ್ರಥಮ ಬಾರಿಗೆ
ಮಳಿಗೆ ಇದು. ಪ್ರಧಾನ್ ಬ್ರೈಡಲ್ ಸ್ಟುಡಿಯೋ ಅಂತ ಓಪನ್ ಮಾಡಿದ್ದಾರೆ. ಇದೊಂದು ಕಾಸ್ಟ್ಯೂಮ್ ಇರ್ತದೆ, ಮತ್ತು ಎಲ್ಲ ಥರದ ಸ್ಟಿಚಿಂಗ್ ಇರ್ತದೆ, ಟೈಲರಿಂಗ್ ಇರ್ತದೆ, ಒಂಥರ ಡಿಸೈನಿಂಗ್ ಶಾಪ್ ಇದು. ಯಾರ್ಯಾರು ನಮ್ಮ ಅತ್ತಿಬೆಲೆಯಲ್ಲಿ ಎಲ್ಲ ಬ್ಯೂಟೀಸ್ ಇದ್ದೀರೋ ಎಲ್ಲ ಬ್ಯೂಟಿಫುಲ್ಲಾಗಿ ಇನ್ನೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ಬೇಕಂದ್ರೆ ನಮ್ಮ ಬ್ರದರ್ ಅವ್ರ ಸ್ಟುಡಿಯೋಗೆ ಬಂದು ವಿಸಿಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಬ್ರದರ್. ಪ್ರಧಾನ್ ಬ್ರೈಡಲ್ ಸ್ಟುಡಿಯೋ ಮತ್ತು ಡಿಸೈನ್ ಬೊಟಿಕ್ ಅಂತ ಒಂದು ನಮ್ಮ ಸ್ನೇಹಿತರ ಧನುಷ್ ಅವರು ಈ ದಿನ ಬಟ್ಟೆ ಮಳಿಗೆ ಪ್ರಾರಂಭ ಮಾಡಿದ್ದಾರೆ ಅತ್ತಿಬೆಲೆಯಲ್ಲಿ. ಹೊಸೂರು ಬೆಂಗಳೂರು ಮೈನ್ ರೋಡಲ್ಲಿರೋದು. ನಮ್ಮ ಅತ್ತಿಬೆಲೆ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಇದನ್ನು ಸದುಪಯೋಗ ಪಡಿಸ್ಕೊಬೇಕು. ಇವರಲ್ಲಿ ಬಂದು ಬೋಟಿಕ್ ಆಗಿರೋದ್ರಿಂದ ಬಾಡಿಗೆಗೆ ಸಿಗುತ್ತೆ. ಫಂಕ್ಷನ್ಸ್ ಇರೋರು ಕಾಸ್ಟ್ಯೂಮ್ಸ್ ಎಲ್ಲ 1,00,000 2 ಲಕ್ಷ ಥರ ತುಂಬ ರೇಟ್ಗಳಿದ್ದಾವೆ. ಇಲ್ಲಿ ಬಂದರೆ ಏನಂದರೆ ನಮ್ಗೆ ಬಾಡಿಗೆ ಸಿಗೋದ್ರಿಂದ ಬಾಡಿಗೆ ಉಪಯೋಗಿಸ್ಕೊಂಡು ತಿರ್ಗಾ ರಿಟರ್ನ್ ಕೊಟ್ಬಿಟ್ರೆ ನಿಮ್ಗೆ ಎಷ್ಟೋ ಕಾಸು ಉಳಿಸ್ಬೋದು. ಆಮೇಲೆ ಖರೀದಿಗೂ ಅಷ್ಟೇ ಅವರು ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಕಸ್ಟಮೈಸ್ಡ್ ಹೊಲಿಗೆ ಅಂತ ಮಾಡಿದ್ದಾರೆ. ನಿಮ್ಗೆ ಯಾವ ರೀತಿ ಬೇಕೋ, ಯಾವ ಫಿಟ್ಟಿಂಗ್ಸ್ ಬೇಕೋ, ಯಾವ ಥರ ಡಿಸೈನ್ಸ್ ಬೇಕೋ ನೀವು ತೋರಿಸಿದ್ದನ್ನು ಅವರು ರೆಡಿ ಮಾಡಿಕೊಡೋಕ್ಕೆ ನಮ್ಮ ಧನುಷ್ ಅವರು ಪ್ರಾರಂಭ ಮಾಡಿದ್ದಾರೆ. ಇದು ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಒಂದು ಸಲ ಯೂಸ್ ಮಾಡಿ ಫಂಕ್ಷನ್ಗಳಿಗೆ ಒಂದು ಸಲ ಯೂಸ್ ಮಾಡಿ ಅದನ್ನು ಮತ್ತೆ ಯಾವಾಗಲೂ ಒಂದು 4 ವರ್ಷ 5 ವರ್ಷಕ್ಕೆ ಹಾಕುವಂಥ ವಸ್ತುಗಳನ್ನ ಸುಮ್ಮನೆ ಒಂದು ಸಲ ಪೇಮೆಂಟ್ ಮಾಡಿ ತೊಗೊಂಡೋಗಿ ಇಟ್ಕೊಳ್ಳೋದಕ್ಕಿಂತ ಈ ಥರ ಬಾಡಿಗೆ ತೊಗೊಂಡು ನಾವು ಯೂಸ್ ಮಾಡ್ಕೊಳ್ಳೋದು ತುಂಬ ವಾಸಿ ಅನಿಸುತ್ತೆ. ಯಾಕಂದರೆ ನಮಗೆ ಈಗ ಫಂಕ್ಷನ್ಗಳಿಗೆ ನಾವು 20,000 30,000 ಕೊಟ್ಟು ನಾವು ಪರ್ಚೇಸ್ ಮಾಡ್ತೀವಿ. ಅದನ್ನು ಪ್ರತಿ ತಿಂಗಳು ಯೂಸ್ ಮಾಡೋಕ್ಕೂ ಆಗಲ್ಲ, ಪ್ರತಿ ವರ್ಷವೂ ಯೂಸ್ ಮಾಡೋಕ್ಕಾಗಲ್ಲ. ಅದನ್ನು ಎಲ್ಲೋ ಬೀರಲ್ಲಿ ಇಟ್ಕೊಂಡು ಎಲ್ಲೋ ಒಂದು ಕೋಣೆಯಲ್ಲಿ ಇಟ್ಕೊಂಡು ಅದನ್ನು ನಾವು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಒಂದು ಸ್ಟುಡಿಯೋ ನಮ್ಮ ಧನುಷ್ ಅವರು ಪ್ರಾರಂಭ ಮಾಡಿರುವಂಥ ಶಾಪ್ಗೆ ಬಂದು ವಿಸಿಟ್ ಮಾಡಿ ಅದನ್ನು ಬಾಡಿಗೆಗೆ ತೊಗೊಂಡು ಯೂಸ್ ಮಾಡೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ನಮ್ಮ ಸ್ನೇಹಿತರಾದ ಧನುಷ್ ರೆಡ್ಡಿ ಅವರು ಅತ್ತಿಬೆಲೆಗೆ ಪ್ರಥಮ ಬಾರಿಗೆ ಇವತ್ತು ಪ್ರಧಾನ್ ಒಂದು ಸ್ಟುಡಿಯೋ ಹಾಗೂ ಡಿಸೈನ್ಸನ್ನು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ಪ್ರಾರಂಭ ಆಗ್ತಾಯಿದೆ. ಇದು ಅತ್ತಿಬೆಲೆಗೆ ಅವಶ್ಯಕತೆ ಐತೆ. ಇದುವರೆಗೂ ಅತ್ತಿಬೆಲೆಗೆ ಈ ಥರ ಯಾವುದೂ ಇಲ್ಲ. ಇದೇ ಪ್ರಥಮ ಬಾರಿಗೆ ಈ ಥರ ಮಾಡೋದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಚೆಂದಾಗಿ ಒಳ್ಳೆ ಬಿಸ್ನೆಸ್ ಆಗಿ ಚೆಂದಾಗಲಿ ಅಂತೇಳಿ ನಾವು ಇವತ್ತು ಇನ್ನು ಹಬ್ಬ ಈಗ ಪ್ರಾರಂಭ ಆಗೈತೆ. 4 ದಿನ ಐತೆ ವರಮಹಾಲಕ್ಷ್ಮಿ ಹಬ್ಬ. ಆ ತಾಯಿ ಕೃಪೆ ಇರಲಿ, ಚೆಂದಾಗಲಿ ಬಿಸ್ನೆಸ್ಸು. ಇನ್ನು ನಮ್ಮ ಸ್ನೇಹಿತರು ಎಲ್ಲರೂ ಬಂದು ಇನ್ನೂ ಒಂದು ಭೇಟಿಯಾಗಿ ಕ್ಲೀನಾಗ ಇದು ಏನಿಲ್ಲ ಅವಶ್ಯಕತೆ ಇವತ್ತು ದಿನ ಒಂದು ಬಾಡಿಗೆಗೆ ಒಂದು ಬಟ್ಟೆ ಸಿಗ್ತಿರೋ ಜಾಗ ಪ್ರಥಮ ಬಾರಿಗೆ ಇವತ್ತು ಇಲ್ಲೇ ಮಾಡಿರೋದು. ಇವರು ಬೇರೆ ಸ್ಟೋರ್ನ ಮಳಿಗೆ ಓಪನ್ ಮಾಡಿದ್ದಾರೆ. ಅತ್ತಿಬೆಲೆ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಮಹಿಳೆಯರು, ಮಕ್ಕಳು ಅವ್ರಿಗೆ ಒಂದು ಸ್ಟಿಚಿಂಗಬಲ್ಲು ಅದೆಲ್ಲ ರೆಡಿ ಮಾಡಿಕೊಡುವಂಥ ಒಂದು ಮಳಿಗೆ ಹೊಸದಾಗಿ ಪ್ರಾರಂಭವಾಗಿದೆ. ಎಲ್ಲರೂ ಬಂದಿದ್ದು ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ವಿನಂತಿ. ತುಂಬ ಒಳ್ಳೆ ಮನಸ್ಸಿನ ವ್ಯಕ್ತಿ. ಒಳ್ಳೇದಾಗಲಿ, ಭಗವಂತ ಒಳ್ಳೇದು ಮಾಡಲಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.